ಪ್ಲೀಸ್ ಕಾವೇರಿ, ಪ್ಲೀಸ್ ಫ್ಲೋ ಇನ್ ಟು ಮೈ ಲೈಫ್. ಸರ್ಸು ಹೇಳೋ ಹಾಗೆ ನಮ್ಮಿಬ್ರದ್ದು ನ್ಯೂ ಕೊಲಾಬ್ರೇಷನ್ ಅಂದರೆ ಬ್ಯೂಟಿಫುಲ್ ಸೆಲೆಬ್ರೇಷನ್. ಅಮ್ಮ, ಪೂರ್ಣಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಕಾವೇರಿ, ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಕಂದ. ನನ್ನ ದೃಷ್ಟಿನೇ ತಾಗೋ ಹಾಗಿದೆ. ಥ್ಯಾಂಕ್ಸ್ ಅಮ್ಮ. ಆದರೆ ಅಮ್ಮನ ದೃಷ್ಟಿ ಯಾವತ್ತೂ ಮಕ್ಕಳಿಗೆ ತಾಗಲ್ಲ. ಅದು ಯಾವತ್ತಿದ್ರೂ ಆಶೀರ್ವಾದ ಇದ್ದ ಹಾಗೆ. ಕಾವೇರಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಇವತ್ ನಿನ್ನ ನೋಡಿ ಅದೆಷ್ಟು ಜನ ಫಿದಾ ಆಗೋಗ್ತಾರೋ ಏನೋ. ಏ ಹೋಗೆ, ಅತಿಯಾಗಿ ಮಾತಾಡ್ಬೇಡ. ಏನೋ ಒಂಥರ ಫೀಲು. ಇವತ್ತು ಸ್ಪೆಷಲ್ ಅಂತ ಅನಿಸ್ತಿದೆ. ಯಾರು ಗೊತ್ತು, ಪಾರ್ಟಿ ಮುಗಿದ್ಮೇಲೆ ಒಳ್ಳೆ ಸುದ್ದಿ ಸಿಕ್ಕಿದ್ರೂ ಸಿಗ್ಬಹುದು. ಇದ್ರೂ ಇರ್ಬೋದು. ನನ್ನ ಪಾಲಿಗೆ ಟುಡೇ ಇಸ್ ದ ಬಿಗ್ ಡೇ, ಅದಂತೂ ಪಕ್ಕ. ಹೌದು ಕಂದ, ಒಂದಾದ್ಮೇಲೊಂದು ಒಳ್ಳೇದೇ ಆಗ್ತಿದೆ. ಪೂರ್ಣಿ ಹೇಳ್ದಾಗೆ ಇವತ್ತು ನಿನಗೆ ಇನ್ನೊಂದು ಒಳ್ಳೆ ಸುದ್ದಿ ಸಿಗ್ಬಿಡ್ಲಿ. ಅದೃಷ್ಟ ಅವಕಾಶ ಬಂದಾಗ ಬಿಡಬಾರ್ದು. ಹೌದೌದು ಕಾವೇರಿ, ಬಿಡ್ಬೇಡ, ಗಟ್ಟಿಯಾಗಿ ಹಿಡ್ಕೋ. ಇವತ್ ನಿನ್ನ ನೋಡ್ತಿದ್ರೆ ಮನೆಗ್ ವಾಪಸ್ ಬರ್ತಾ ಮದ್ವೆ ಹುಡ್ಗನು ಜೊತೆಲೆ ಕರ್ಕೊಂಡ್ ಬರೋ ತರ ಇದ್ಯಾ. ಪೂರ್ಣಿ ಹೋಗೆ. ಕಾವೇರಿ, ನೀನಿವತ್ತು ನಮ್ಗೊಂದು ಒಳ್ಳೆ ಸುದ್ದಿ ಕೊಡ್ಲೇಬೇಕು. ಇಲ್ಲ ಅಂದ್ರೆ ನಾವೇ ನಿನ್ಗೊಂದು ಒಳ್ಳೆ ಸುದ್ದಿ ಕೊಡೋ ತರ ಆಗ್ಬೇಕು. ನೀವ್ ಹೇಳದ? ಏನದು? ಏನಿಲ್ಲ, ಅದೆಲ್ಲ ಸಸ್ಪೆನ್ಸು. ನಿನಗೆ ಲೇಟ್ ಆಗ್ತಿದೆ ಅಲ್ವಾ, ನೀನ್ ಹೊರಡು. ಸರಿಮಾ, ನಾನು ಬರ್ತೀನಿ. ಹುಷಾರಾಗೋಗಿ ಬೇಗ ಬಾ ಕಂದ. ಸರಿ ಅಮ್ಮ, ಈ ಪಾರ್ಟಿ ಗ್ಯಾದರಿಂಗ್ ಎಲ್ಲ ನನಗೂ ಅಷ್ಟಕ್ಕಷ್ಟೇ. ಆದಷ್ಟು ಬೇಗ ಬಂದ್ಬಿಡ್ತೀನಿ. ಬಾಯ್ ಬಾಯ್. ಏನ್ರಿ, ಒಳ್ಳೆ ಹೀರೋ ತರ ರೆಡಿಯಾಗಿ ಹೋಗ್ತಿದ್ದೀರಾ? ಯಾರನ್ನ ಮೆಚ್ಚಕ್ ಹೀಗೆ ರೆಡಿ ಆಗಿದ್ದೀರಾ ಅಂತ ಕೇಳ್ಬೋದಾ? ಪೂರ್ಣಿ, ಇವತ್ತು ನಮ್ಮ ಕಂಪ್ನಿಲಿ ಸೆಲೆಬ್ರೇಷನ್, ಯಾಕೆ ಮರ್ತ್ಬಿಟ್ಯಾ? ನನಗ್ ನೆನ್ಪಿದೆ, ಆದ್ರೆ ಯಾರಿ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿದ್ರೋ ಅವ್ರಿಗಲ್ವಾ ಈ ಪಾರ್ಟಿ, ನಿಮಗಲ್ವಲ್ಲ? ನೋಡು, ನಾನು ಆ ಪ್ರಾಜೆಕ್ಟ್ ಇಲ್ದಲೇ ಇರ್ಬೋದು, ಆದರೆ ಕಂಪ್ನಿಲಿ ನಾನು ಒಬ್ಬ ತಾನೆ. ಕಂಪ್ನಿ ವಿಕ್ಟ್ರಿ ನನ್ನ ವಿಕ್ಟ್ರಿ ಇದ್ದಂಗೆ. ವಾವ್, ನೀವು ಹೇಳ್ತಿರೋದು ಹೇಗಿದೆ ಅಂದ್ರೆ ಯಾರ್ದೋ ಎಫರ್ಟಿಗೆ ನೀವು ಕೋಟು ಬೂಟು ಹಾಕೊಂಡು ಲೇಬಲ್ ಅಂಟಿಸ್ಕೋತಿರೋ ಹಾಗಿದೆ. ಪೂರ್ಣಿ, ಸುಮ್ಮನೆ ಇರಮ್ಮ, ಯಾಕೇನೇನೋ ಮಾತಾಡ್ತಿದ್ಯಾ? ಎಲ್ಲ ಮಾಡೋದು ಅದನ್ನೇ. ರಾಮ್ ಸರ್ ಲೆವೆಲ್ನ ನಿನ್ನ ತಂಗಿ ಅಂಟಿಸ್ಕೊಂಡು ಮೆರೀತಿದ್ದಾಳೆ. ಫಸ್ಟ್ ಟೈಮ್ ಪ್ರಾಜೆಕ್ಟು ಫೇಲ್ ಆಗಿ ನೆಲ ಕಚ್ಚಿದ್ರು ಕೂಡ ಆಮೇಲೆ ರಾಮ್ ಸರ್ ಹೋಗಿ ಇನ್ಫ್ಲೂಯೆನ್ಸ್ ಮಾಡಿದ್ದಕ್ಕೆ ಟೇಕ್ ಆಫ್ ಆಗಿದ್ದು. ಇವಾಗ ಅವರಿಬ್ರು ನಮ್ಮಿಂದನೇ ಆಗಿದ್ದು, ನಮ್ಮಿಂದನೇ ಬೆಳಕಾಗಿದ್ದು ಅಂತ ಹೊಚ್ಕೊಂಡು ಓಡಾಡ್ತಿದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ರಾತ್ರಿ ಊಟಕ್ಕೆ ಬರಲ್ಲ. ನನಗೋಸ್ಕರ ಅಡುಗೆ ಮಾಡಿಕೊಂಡು ಕಾಯ್ಕೊಂಡಿರ್ಬೇಡ, ಓಕೆ? ಅದು ಗೊತ್ತಿದೆ ಬಿಡಿ. ನೀವು ನಿಮ್ ತಟ್ಟೆಗೆ ಹಾಕಿದ ಊಟ ಮಾತ್ರ ತಿನ್ನಿ, ಬೇರೆಯವ್ರ ಕ್ರೆಡಿಟ್ನೆಲ್ಲ ತಿನ್ನಕ್ ಹೋಗ್ಬೇಡಿ. ಇವಾಗ
ಹಾಯ್. ಹೇಳಿಲ್ಲ ಯಾರಲ್ಲೂ ನಾನು ಈ ಗುಟ್ಟಲ್ಲಿ ಶಾಮೇಲು ನೀನು. ಹೇ ಕಾವೇರಿ, ಗುಡ್ ಈವ್ನಿಂಗ್. ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಗುಡ್ ಈವ್ನಿಂಗ್ ಪ್ರೀತು. ಯಾಕೆ ಇನ್ನು ಲೇಟಾ? ಇಲ್ಲ, ಡ್ಯಾಡಿ ರೆಡಿ ಆಗ್ತಾ ಇದ್ದಾರೆ. ಅವ್ರು ಬಂದ ತಕ್ಷಣ ಶುರು ಮಾಡೋಣ. ಹಾಂ. ಕಾವೇರಿ, ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ಸ್ ಪ್ರೀತು, ನೀನು ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೆಯಾ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ನಿನ್ನ ಹತ್ರ ಹೊಗಳ್ಸ್ಕೊಳ್ಳೋದು ರಾಷ್ಟ್ರ ಪ್ರಶಸ್ತಿ ಸಿಕ್ಕ ಹಾಗೆ. ಒಂದು ನಿಮಿಷ. ಹಾಂ. ಪ್ರೀತು ಬಾಯ್ಲಿ. ಮಾತಾಡಿ ಮುಗಿಸು. ಇಲ್ಲ, ಈಗಲೇ ಮಾತು ಸ್ಟಾರ್ಟ್ ಮಾಡಬೇಕು. ಐ ಮೀನ್ ಫೋನಲ್ಲಿ. ಅಯ್ಯೋ, ಯಾರೂ ಇಲ್ಲ ಪ್ರೀತು. ನಿನ್ ಜೊತೆನೆ ಮಾತಾಡ್ಬೇಕಿತ್ತು, ಅದಕ್ಕೆ ಕರೆದೆ. ನೀನು ಅದಕ್ಕೆ ಕಾಯ್ತಿದ್ದೆ ಅಲ್ವಾ? ಅಫ್ಕೋರ್ಸ್. ಪಾರ್ಟಿ ಮುಗಿದ್ಮೇಲೆ ಮಾತಾಡ್ತೀಯ ಅನ್ಕೊಂಡಿದ್ದೆ. ಇಲ್ಲ ಪ್ರೀತು, ಸುಭಾಷ್ಯ ಶೀಘ್ರಂ ಅಂತಾರೆ. ಪಾರ್ಟಿ ಮುಗಿದ್ಮೇಲೆ ನೀನ್ ನನ್ನ ಮಾತನ್ನ ಕೇಳಿಸ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇರ್ತೀಯ ಅಂತ ನನಗಂತೂ ನಂಬಿಕೆ ಇಲ್ಲ. ನೋ 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 ನೋ, ಇವತ್ತು ಹಾಗಾಗಲ್ಲ. ತುಂಬ ಅಲರ್ಟ್ ಆಗಿರ್ತೀನಿ. ನನಗೋಸ್ಕರ ಅಂತೂ ಅಲ್ಲ, ನಿಮ್ಮ ಅಪ್ಪಂಗೋಸ್ಕರ ಅಲ್ವಾ? ಐ ಮೀನ್ ರಾಮ್ ಸರಿಗೋಸ್ಕರ. ಅವ್ರ ಮುಂದೆ ನೀನ್ ಕುಡಿಯಕ್ಕಾಗಲ್ವಲ್ಲ. ಓಕೆ ಓಕೆ, ಈಗಲೂ ಕಾಲೆಳಿಬೇಕಾ? ಆಕ್ಚುಲಿ ನನ್ಗ ಕುಡ್ಕ ಪ್ರೀತುನೇ ಇಷ್ಟ. ಯಾಕೆಂದ್ರೆ ಅವನೇ ಪ್ರಿಯವಾದ ಸತ್ಯನ ಆಚೆ ಹಾಕಿದ್ದು, ಅತ್ತು ಮನ್ಸನ್ನ ಹಗ್ರ ಮಾಡ್ಕೊಂಡಿದ್ದು, ನನ್ನ ಮನ್ಸಲ್ಲಿರೋ ಫೀಲಿಂಗ್ಸ್ನ ಆಚೆ ತೆಗ್ಸಿದ್ದು ಅವನೇ. ಹಾಗೆ ಮೊದಲನೇ ಸಲ ಕಾವೇರಿ, ಯಾಕೆ ನಿಲ್ಲಿಸ್ಬಿಟ್ಟೆ? ಒಂದು ಹಂತ ತಲುಪಿದ್ಮೇಲೆ ಮಾತಿಗೆ ಕೆಲಸ ಇರಲ್ಲ, ಮೌನನೇ ಮಾತಾಗತ್ತೆ. ಮಾತಿಗಿಂತ ಹೆಚ್ಚು ಮನ್ಸನ್ನ ಮೌನ ಆವರಿಸ್ಬಿಡುತ್ತೆ. ಪ್ರೀತು, ನನಗೂ ಒಂದು ಪೆಗ್ ಡ್ರಿಂಕ್ಸ್ ತಂದ್ಕೊಡ್ತೀಯಾ? ಕುಡಿದ್ರೆ ಎಲ್ಲ ಸತ್ಯ ಹೊರಗಡೆ ಬರುತ್ತೆ. ಕಾವೇರಿ, ಏನ್ ಹೇಳ್ತಿದ್ಯಾ? ಆರ್ ಯು ಜೋಕಿಂಗ್? ಇಲ್ಲ ಪ್ರೀತು, ನಿಜನೇ ಹೇಳ್ತಾ ಇದ್ದೀನಿ. ಆ ಡ್ರಿಂಕ್ಸ್ ಅವತ್ತು ನಿನ್ ಬಾಯಿಂದ ಸತ್ಯ ಹೇಳಿಸ್ತು. ಅದೇ ಡ್ರಿಂಕ್ಸು ನಾನ್ ಸತ್ಯ ಹೇಳ್ದಿರೋ ಹಾಗೆ ನನ್ನನ್ನ ಕಟ್ಟಾಕ್ಬಿಡ್ತು.